ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಹೈಕಮಾಂಡ್ನಿಂದ ಬುಲಾವ್ ಬಂತು, ದಿಲ್ಲಿಗೆ ಬನ್ನಿ ಅಂತ. ಇವತ್ತು ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ವಿಮಾನ ಹತ್ತಿದ್ದಾರೆ. ಸಂಪುಟ ವಿಸ್ತರಣೆಯ ಸರ್ಕಸ್ ಮಧ್ಯೆ ಇವತ್ತು ದೆಹಲಿಯಲ್ಲಿ ಪಟ್ಟಿ ಫೈನಲ್ ಆಗೋದಕ್ಕಿದೆ. ಇದೇ ವಾರ ಎರಡನೇ ಹಂತದ ಸಂಪುಟ ವಿಸ್ತರಣೆ ಫಿಕ್ಸ್ ಆಗೋದಕ್ಕಿದೆ. ದೆಹಲಿ ವಿಮಾನ ಹತ್ತಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಪ್ರೆಸಿಡೆಂಟ್ ಹರಿಪ್ರಸಾದ್. ಇವತ್ತೇ ಪಟ್ಟಿ ಫೈನಲ್ ಆಗುವಂತ ಮುನ್ಸೂಚನೆ ಇದು ಅಂತ ಅನಿಸ್ತಾ ಇದೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೊರಟಿದ್ದಾರೆ ನಾಯಕರು. ಕಳೆದ ವಾರ ಹೋದಂತ ಸಂದರ್ಭದಲ್ಲಿ 1-to-1 ಚರ್ಚೆ ಆಯ್ತೇ ವಿನಃ ಪಟ್ಟಿ ಫೈನಲ್ ಆಗಲಿಲ್ಲ. ಬದಲಾಗಿ ಒಂದು ಮಾನದಂಡ ಫಿಕ್ಸ್ ಆಗಿತ್ತು 60-40 ಅಂತ. ಇವತ್ತು ಪಟ್ಟಿ ಫೈನಲ್ ಆಗಬಹುದು. 60% ಯುವಕರು, 40% ಹಿರಿಯರು. ಈ ಕೋಟಾದಡಿಯಲ್ಲಿ ಯಾರ್ಯಾರಿಗೆ ಅವಕಾಶ ಅಂತ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರು ಬಯಸಿರುವಂತ ಕ್ಯಾಬಿನೆಟ್ ಮತ್ತು ಸಿದ್ದರಾಮಯ್ಯ ಅವರು ಬಯಸಿರುವಂತ ತಮ್ಮವರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಅನ್ನುವಂತ ಪಟ್ಟಿ. ಇದೆಲ್ಲದರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮವರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವ ರೀತಿ ಬ್ಯಾಲೆನ್ಸ್ ಮಾಡಲಾಗುತ್ತೆ ಇದನ್ನ? ಹಿರಿಯರಿಗೆ ಅವಕಾಶ, ಜಾತಿ ಸಮೀಕರಣ, ಜಿಲ್ಲಾವಾರು ಸಮೀಕರಣ, ಯುವಕರಿಗೆ ಅವಕಾಶ, ಯಾವ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಉಳಿದಿರುವಂಥ 20 ಸಚಿವ ಸ್ಥಾನ ಯಾರ್ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಇದೆಲ್ಲದಕ್ಕೂ ಇವತ್ತೊಂದು ಸ್ಪಷ್ಟತೆ ದಿಲ್ಲಿಯಲ್ಲಿ ಸಿಗಬಹುದು. ರಾಜ್ಯ ನಾಯಕರು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ದೆಹಲಿಗೆ ಹೋಗಿದ್ರು. ಆದರೆ ಅವರ ಪಟ್ಟಿಯನ್ನು ರಾಹುಲ್ ಗಾಂಧಿಯವರು ತಿರಸ್ಕರಿಸಿದರು. ಕಾರಣ ಏನು ಅಂತಂದ್ರೆ ಹಳೆಯ ಮುಖಗಳೇ ಇತ್ತು ಆ ಪಟ್ಟಿಯಲ್ಲಿ. ಕಳೆದ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಿದ್ದವರನ್ನೇ ಈಗಲೂ ಮುಂದುವರಿಸಿ ಅಂತ ರಾಜ್ಯ ನಾಯಕರು ಪಟ್ಟಿಯನ್ನ ರಾಹುಲ್ ಗಾಂಧಿಯವರ ಮುಂದಿಟ್ಟಿದ್ದಾರೆ. ರಾಹುಲ್ ಗಾಂಧಿ ನೋ ಅಂದಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ಪಟ್ಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅಂತ ರಾಹುಲ್ ಗಾಂಧಿ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ರು. ಅವರು ಹೇಳಿದಂತ ಮಾನದಂಡವನ್ನು ಆಧರಿಸಿ ಹೊಸ ಪಟ್ಟಿ ಈಗ ಸಿದ್ಧವಾಗಿದೆ. 60% ಹೊಸಬರು, 40% ಹಿರಿಯರು. ಎಸಿಸಿ ಅಧ್ಯಕ್ಷ ಖರ್ಗೆ ಅವರ ಸಮ್ಮುಖದಲ್ಲಿ ಇವತ್ತು ಅಂತಿಮ ಮುದ್ರೆ ಬೀಳಬಹುದು. ಎಲ್ಲ ಅಂದುಕೊಂಡಂತೆ ಆದರೆ ಶನಿವಾರ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಆಷಾಢ, ಇನ್ನೊಂದು ಮತ್ತೊಂದು, ಇದ್ಯಾವುದೂ ಕೂಡ ಯೋಚನೆ ಮಾಡ್ತಿಲ್ಲ ಸದ್ಯ. ಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರೋರಿಗೂ ಕೂಡ ಅದರ ಯೋಚನೆ ಇಲ್ಲ. ಮುಖ್ಯಮಂತ್ರಿಯೂ ಕೂಡ ಆಷಾಢ, ಅಮಾವಾಸ್ಯೆ, ಇನ್ನೊಂದು ಮತ್ತೊಂದು ಶುಭ ಗಳಿಗೆ, ಶುಭ ಮುಹೂರ್ತ, ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆದಷ್ಟು ಶೀಘ್ರ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್. ಆಷಾಢ ಆದರೆ ಆಷಾಢ, ಶ್ರಾವಣ ಆದರೆ ಶ್ರಾವಣ, ಯಾವುದಾದ್ರೂ ತೊಂದರೆ ಇಲ್ಲ, ಮಂತ್ರಿ ಆದರೆ ಸಾಕು ಅಂತ ಯೋಚನೆಯಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಕಳೆದ ವಾರ 1-to-1 ಮೀಟಿಂಗ್ಗಳೆಲ್ಲ ನಡೆದಿತ್ತು. ಬಟ್ ಮಾನದಂಡ ಫಿಕ್ಸ್ ಆಗಿತ್ತು, ಪಟ್ಟಿ ಫೈನಲ್ ಆಗಿಲ್ಲ. ಇವತ್ತು ಪಟ್ಟಿ ಫೈನಲ್ ಆಗಿ ಅಂತಿಮ ಮುದ್ರೆ ಬೀಳುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ರಕ್ಷತ್, ಬಹುತೇಕ ಅದೇ ನಿಟ್ಟಿನಲ್ಲಿ 3 ಜನ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು AICCಗೆ ಸಿಗ್ತಾ ಇರುವಂಥದ್ದು. AICCಯಿಂದ ಯಾಕಂದರೆ ಒಂದಷ್ಟು ಡೈರೆಕ್ಷನ್ಸನ್ನು ಕೊಡಲಾಗಿತ್ತು. ಇಲ್ಲಿಂದ ನೀವು ಈ ರೀತಿ ಪಟ್ಟಿಯನ್ನು ತಯಾರು ಮಾಡಿ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಕಳಿಸಿ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಅದರಂತೆ ಒಂದು ಪಟ್ಟಿಯನ್ನು ಈ 3 ಕೂಡ ಸಿದ್ಧ ಮಾಡ್ಕೊಂಡು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಆ ಪಟ್ಟಿ ಏನು 60-40 ಅಂದರೂ ಕೂಡ 60ಯಲ್ಲಿ ಬರುವಂಥವರು ಈ ಹಿಂದೆ ಅಂದರೆ ವಯಸ್ಸಿನ ಆಧಾರದ ಮೇಲೆ ಅಥವಾ ಅದನ್ನೇ ನೋಡಿಕೊಂಡು ಕೊಡ್ತಾ ಇದ್ದಾರಾ, ಪೂರ್ತಿ ಹೊಸ ಮುಖಗಳ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಯಾಕಂದರೆ 60 ಏಜು
ಕೂಡ ಅಲ್ಲಿ 60% ಅಲ್ಲಿ 60 ಏಜ್ ಕೂಡ ಇರುವಂಥದ್ದು, 60 ವರ್ಷದ ಒಳಗಿನವ ಶಾಸಕರನ್ನ ಈ 60% ಅಲ್ಲಿ ತರಬೇಕು ಅಂದ್ರೆ ಈ ಹಿಂದೆ ಕೆಲಸ ಮಾಡಿರೋರು ಕೂಡ ಇದ್ದಾರೆ, ಸಂತೋಷ್ ಲಾಡ್ ಇರ್ಬೋದು ಅಥವಾ ಈ ರೀತಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ, ಅವರನ್ನು ಕೂಡ ಸೇರಿಸ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಸೊ ಈಗ ಹೈಕಮಾಂಡ್ ಮುಂದೆ ಇರುವಂಥದ್ದು ಒಂದು ಕಾಲ್, ಈ 60% ಅಲ್ಲಿ ಎಷ್ಟು ಹೊಸಮುಖಗಳಿಗೆ ಅಥವಾ ಫಸ್ಟ್ ಟೈಮರ್ಸ್ಗೆ ಅಥವಾ 2-3 ಬಾರಿ ಆಯ್ಕೆ ಆದರೂ ಮಂತ್ರಿ ಸ್ಥಾನ ಸಿಗದವರಿಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ಮಾಡಿಕೊಡ್ಬೇಕಾಗುತ್ತೆ ಅನ್ನುವಂಥದ್ದು. ಕೆಲವು ಜಿಲ್ಲೆಗಳಿಗೆ ಕಳೆದ ಬಾರಿ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅಲ್ಲಿ ಬೇರೆಯದ್ದೇ ಜಾತಿ ಲೆಕ್ಕಾಚಾರಗಳಿಗೋಸ್ಕರ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅವರಿಗೆ ಅಕಾಮಿಡೇಟ್ ಮಾಡ್ತಾರಾ ಅನ್ನುವಂಥದ್ದು ಇರುವಂಥದ್ದು. ಈಗ ಅದರ ಜೊತೆಗೆ 40% ಅಲ್ಲೂ ಕೂಡ ಕೆಲವರಿಗೆ ವಯಸ್ಸಾಗಿದೆ ಅನ್ನುವ ಕಾರಣಕ್ಕೆ ಅವ್ರನ್ನ ಹಾಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಈ ಹಿಂದೆ ಅವಕಾಶ ಮಾಡಿಕೊಟ್ಟಿಲ್ಲ ಒಂದು. ಎರಡನೇದು, ಈ ಪಕ್ಷಕ್ಕೆ ಬರಬೇಕಾದ್ರೆ ಈ 3 ವರ್ಷಗಳ ಹಿಂದೆ ಅವರಿಗೆ ಒಂದಷ್ಟು ಆಶ್ವಾಸನೆಗಳನ್ನು ಕೂಡ ನೀಡಲಾಗಿತ್ತು. ಮೊದಲನೇ ಬಾರಿಗೆ ಮಾಡಲಿಲ್ಲ ಅಂದರೆ 2ನೇ ಬಾರಿಗಾದರೂ ನಿಮಗೆ ಮಾಡ್ತೇವೆ ಅನ್ನುವಂಥದ್ದು. ಜಿಲ್ಲಾವಾರು ಕೆಲವರಿಗೆ ನೀಡಲಾಗಿತ್ತು, ಈ ರೀತಿ ಮಂತ್ರಿ ಮಾಡ್ತೇವೆ ಅನ್ನುವಂಥದ್ದು. ಪಕ್ಷ ಸರಿಯಾಗಿ ಈ ಜಿಲ್ಲೆಯಲ್ಲಿ ಗೆದ್ದು ಅಥವಾ ಗೆಲ್ಲಿಸ್ಕೊಂಡು ಬಂದರೆ ನಿಮಗೆ ಮಂತ್ರಿ ಮಾಡ್ತೇವೆ ಅಂತ ಹೇಳಲಾಗಿತ್ತು 1-2-3 ಸೊ ಅವರ ಆಶ್ವಾಸನೆ ಇವನ್ನೆಲ್ಲ ಪಕ್ಕಕ್ಕಿಟ್ಟು ಈಡೇರಿಸ್ತಾರ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕಂದ್ರೆ ಅವರು ಕೆಲಸ ಮಾಡಿ ಸುತ್ತಮುತ್ತ ಯಾರ್ಯಾರಿಗೆ ಅವರ ಗೆಲುವಿಂದ ಬಿಜೆಪಿಗೆ ಅಥವಾ JDSಗೆ ಕೊಟ್ಟಂತಹ ಮೆಸೇಜ್ ಅನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಅವರು ಪಟ್ಟಂತಹ ಶ್ರಮ ಅಥವಾ ಅವರಿಂದ ಪಕ್ಷಕ್ಕೆ ಲಾಭ ಆಗಿರುವಂಥದ್ದು ಇವೆಲ್ಲವನ್ನು ಕೂಡ ಗಮನಿಸಬೇಕು ಅನ್ನುವಂಥದ್ದು ಹಿರಿಯ ಶಾಸಕರು. ಅಂದ್ರೆ ಈ 60 ಕ್ರಾಸ್ ಆಗಿ ಇನ್ನೂ ಮಂತ್ರಿ ಆಗದೆ ಇರೋರು ಕೂಡ ಆ ಲೆಕ್ಕಾಚಾರ. ಮೀಟಿಂಗ್ ಎಲ್ಲಾಗತ್ತೆ? ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲೇ ಮೀಟಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲೇ ಮೀಟಿಂಗ್. ಯಾಕಂತಂದ್ರೆ 3 ಹೊರಟರು ಈಗ ಕರ್ನಾಟಕದಿಂದ. ಹೌದು 12 ಗಂಟೆಯಿಂದ 2 ಗಂಟೆಯ ಹೊತ್ತಿನಲ್ಲಿ ಮೀಟಿಂಗ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ 2 ಲೊಕೇಶನ್ಗಳನ್ನು ಹೇಳ್ತಾ ಇರುವಂಥದ್ದು, ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ, ಎರಡನೇದು ಜನಪತ್ತಲ್ಲಿ ಅನ್ನುವಂಥದ್ದು. ಸೊ ಈಗ ಅದಿನ್ನೂ ಕೂಡ ಅದು ಇದಾಗಿಲ್ಲ, ಫಿಕ್ಸ್ ಆಗಿಲ್ಲ, ಲೊಕೇಶನ್ ಫಿಕ್ಸ್ ಆಗಿಲ್ಲ. ನಾಯಕರು ಇಲ್ಲಿಗೆ ಬಂದ ಮೇಲೆ ಫಿಕ್ಸ್ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಅವರು ಕೊಟ್ಟಂತ ಪಟ್ಟಿಯ ಮೇಲೆ 1 ರೌಂಡ್ ರಾಹುಲ್ ಗಾಂಧಿ ಮತ್ತು ಇವರು ಅನೌಪಚಾರಿಕವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.